ರಾಜಕೀಯದಲ್ಲಿ 3 ಡಿಸಿಎಂಗಳ ಗದ್ದಲ ಸದ್ಯಕ್ಕೆ ಮುಗಿಯುವ ಲಕ್ಷಣ ಅಂತೂ ಕಾಣಿಸ್ಕೊಳ್ತಾ ಇಲ್ಲ. 3 ಡಿಸಿಎಂ ಹುದ್ದೆ ಸೃಷ್ಟಿಗೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಅಸಮಾಧಾನ ಬೇಡ. ಬಳ್ಳಾರಿಯಲ್ಲಿ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಒಂದೇ ಸಿಎಂ ಹಾಗೂ ಒಂದೇ ಡಿಸಿಎಂ ಇರುತ್ತೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. 3 ಡಿಸಿಎಂ ಬಗ್ಗೆ ಚರ್ಚೆ ಮಾಡದಂತೆ ಮುಖಂಡರಿಗೆ ಸೂಚಿಸಿದ್ದಾರೆ. ಲೋಕಸಭಾ ಚುನಾವಣೆ ಮೇಲೆ ಗಮನ ಹರಿಸಿ ಅಂತ ನಾಸಿರ್ ಹುಸೇನ್ ಹೇಳಿದ್ದಾರೆ. ನಿನ್ನೆ ತಾನೇ ಡಿಕೆ ಶಿವಕುಮಾರ್ ಅವರು ರಾಜಣ್ಣ ಅವರನ್ನ ಕರೆದು ಮಾತಾಡ್ತಾರೆ. ಯಾಕೆ ಹೋಗಿ ಮಾಧ್ಯಮಗಳ ಮುಂದೆ ಮತ್ತೆ ನೀವು ಡಿಸಿಎಂ ಅಂತ ಹೇಳ್ತಾ ಇದ್ದೀರಾ, ಬೇಡ ಅಂತ. ರಾಜಣ್ಣ ಮಾತ್ರ ಕೇಳಲ್ಲ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಇದರಿಂದ ಪಕ್ಷಕ್ಕೆ ಏನು ಮುಜುಗರ ಆಗಲ್ಲ. ಆ ಸಮುದಾಯದವರಿಗೆ ಡಿಸಿಎಂ ಸ್ಥಾನಮಾನ ಸಿಕ್ತು ಅಂತಂದ್ರೆ ಅದು ನಮಗೆ ಲಾಭನೇ ಆಗತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಅನ್ನುವಂಥ ವಿಚಾರ ಬರ್ತಾ ಇದ್ದ ಹಾಗೇನೆ ಸುರ್ಜೇವಾಲಾ ಅವರನ್ನ ಕೇಳಿಬಿಡಿ ಅಂತ ಹೇಳಿಬಿಡ್ತಾರೆ. ಅಸಮಾಧಾನ ಅನ್ನೋದು ಇದೆ. ಇದು ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಇನ್ನೂ ಜಾಸ್ತಿ ಆಗ್ಬಿಟ್ರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಕಾರ್ಯಕರ್ತರಿಗೂ ಕೂಡ ಇದರಿಂದ ಕಿರಿಕಿರಿ ಆಗ್ತಾ ಇದೆ. ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಲೋಕಸಭಾ ಚುನಾವಣೆ ಮೇಲೆ ಗಮನ ಹರಿಸಿ ಅಂತ ನಾಸಿರ್ ಹುಸೇನ್ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ನಮ್ ಇವಾಗ ಸದ್ಯಕ್ಕೆ ಹೈಕಮಾಂಡ್ ಡಿಸಿಷನ್ ಆಗಿರೋದು ಒಂದು ಸಿಎಂ ಒಂದು ಡೆಪ್ಟಿ ಸಿಎಂ. ಈ ಆಕಾಂಕ್ಷಿಗಳು ಆಸ್ಪಿರೇಷನ್ ಇಟ್ಟವರು ಏನೇನೋ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ನಮ್ಮ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಮತ್ತೆ ಎಐಸಿಸಿ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವಾಗ ಸದ್ಯಕ್ಕಿರೋದು ಒಂದು ಸಿಎಂ ಒಂದು ಡೆಪ್ಟಿ ಸಿಎಂ. ಮತ್ತೆ ಏನಾದ್ರು ಡಿಸಿಷನ್ ಯಾವಾಗ ಅವಾಗ ಆಧಾರ ನಿಮ್ಗೆ ತಿಳಿಸ್ತೀವಿ. ಬಟ್ ಸದ್ಯಕ್ಕೆ ಬೇರೆ ಏನ್ ಡೆವಲಪ್ಮೆಂಟ್ ಇಲ್ಲ. ನೋಡಿ, 3 ಡಿಸಿಎಂ ಬಗ್ಗೆ ಯಾವ ರೀತಿಯಾದಂಥ ಚರ್ಚೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ ಅಂತ. ಕೆಲವರು ಬೇಕೇ ಬೇಕು, 3 ಡಿಸಿಎಂ ಆಗಲೇಬೇಕು, ಸಮುದಾಯಕ್ಕೆ ತಕ್ಕಂತೆ ಡಿಸಿಎಂಗಳನ್ನು ನೇಮಕ ಮಾಡೋದ್ರಿಂದ ಆ ಸಮುದಾಯದವ್ರಿಗೆ ಖುಷಿ ಆಗತ್ತೆ, ಕಾಂಗ್ರೆಸ್ ಮೇಲೆ ನಂಬಿಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಯಾವುದೇ ಕಾರಣಕ್ಕೂ ಬೇಡ, ಗೊಂದಲ ಆಗತ್ತೆ, ಅಸಮಾಧಾನ ಆಗತ್ತೆ, ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ, ಇದನ್ನು ಮತ್ತೆ ಮಾತಾಡೋದು ಬೇಡ, ಚುನಾವಣೆ ಬರ್ತಾ ಇದೆ, ನಾವು ಅದ್ರ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನನ್ನು ಮಾಡೋಣ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ, ಈ 3 ಡಿಸಿಎಂ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅದು ಚುನಾವಣಾ ಸಂದರ್ಭದಲ್ಲಿ ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ಒಂಚೂರು ಕಿರಿಕಿರಿನೂ ಕಾರ್ಯಕರ್ತರಿಗೂ ಆಗ್ತಾ ಇದೆ, ಇನ್ನುಳಿದಂಥವ್ರಿಗೂ ಕೂಡ ಆಗ್ತಾ ಇದೆ. ಸೊ ಈಗ ನಾಸಿರ್ ಹುಸೇನ್ ಅವರು ಏನು ಮನವಿ ಮಾಡ್ಕೊಂಡಿದ್ದಾರೆ, ಅವ್ರ ನಿಲುವೇನು ಅಂತ? ಚುನಾವಣೆಯ ಹೊಸ್ತಿಲಲ್ಲಿ 3 ಡಿಸಿಎಂ ಹುದ್ದೆಗಳ ವಿಚಾರ ಏನಿದೆ, ಇದು ಸಾಕಷ್ಟು ಹೈಕಮಾಂಡ್ಗೆ ತಲೆ ಕೆಡಿಸಿರ್ತಕ್ಕಂಥದ್ದು. ಹೀಗಾಗಿ ರಣದೀಪ್ ಸುರ್ಜೇವಾಲಾ ಅವರು ಈಗಾಗಲೇ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾವ ನಾಯಕರು ಕೂಡ ಈ ಒಂದು ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಮಾತನಾಡಬಾರ್ದು ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವ್ ಯಾರೋ ಮಾತನಾಡೋಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ನಾನು ಕೂಡ ಡಿಸಿಎಂ ವಿಚಾರವಾಗಿ ಮಾತನಾಡಲ್ಲ, ನಮ್ಮಲ್ಲಿ ಇರೋದು ಒಂದೇ ಡಿಸಿಎಂ ಒಂದೇ ಸಿಎಂ. ಸೊ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಕೂಡ ಯಾರು ಕೂಡ ಮಾತನಾಡದಂತೆ ಈಗಾಗ್ಲೇ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಿರೋದ್ರಿಂದ ನಾವು ಈ ಒಂದು ವಿಚಾರದ ಬಗ್ಗೆ ಮಾತಾಡಲ್ಲ ಅನ್ನುವಂತ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಅದ್ರ ಜೊತೆಗೆ ಈಗ ಲೋಕಸಭಾ ಚುನಾವಣೆ ಇದೆ, ಲೋಕಸಭಾ ಚುನಾವಣೆಗೆ ನೀವು ಸಿದ್ಧರಾಗಿ ಅನ್ನುವಂತ ಒಂದು ಸಂದೇಶವನ್ನ ಈಗಾಗಲೇ ನಮ್ಮ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಸಚಿವರುಗಳು, ಶಾಸಕರು ಮತ್ತು ಮುಖಂಡರುಗಳು ತಮ್ಮ ಕ್ಷೇತ್ರದಲ್ಲಿ ಈಗ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ನಡೆಸಿದ್ದಾರೆ ಅನ್ನುವಂತ ಮಾತನ್ನ ನಾಸಿರ್ ಹುಸೇನ್ ಅವರು ಹೇಳಿದ್ರು. ನೀತಿ. ಧನ್ಯವಾದ ವೆಂಕಟೇಶ್ ಕುಲಕರ್ಣಿ ತಮ್ಮ ಡೀಟೇಲ್ಸ್ಗಾಗಿ.